ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೆಲ್ಲಿ ರೈಡ್. ಅರೆ ಇದೇನಿದೆ ಇವತ್ತು ಜಾಲಿ ರೈಡ್ನಲ್ಲಿ ಡೆಲ್ಲಿ ರೈಡ್ ಅಂತಿದ್ದಾಳೆ ಅನ್ಕೊಂಡು ಕನ್ಫ್ಯೂಸ್ ಆದ್ರ? ಎಸ್, ಪ್ರತಿ ವಾರನಷ್ಟೇ ನಾವು ನಿಮ್ಗೊಂದು ಟ್ವಿಸ್ಟ್ ಕೊಟ್ಟು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾನೆ ಇರ್ತೀವಿ. ಹಾಗಾದರೆ ಈ ವಾರದ ನಮ್ಮ ಜಾಲಿ ರೈಡ್ನಲ್ಲಿ ನಾವು ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾ? ಡೆಲ್ಲಿಗೆ. ಈ ಜಾಲಿ ರೈಡ್ಗೂ ಡೆಲ್ಲಿಗೂ ಏನು ಸಂಬಂಧ ಅನ್ಕೊಂಡ್ರ? ಹಾಗಾದರೆ ಈ ವಾರದ ಎಪಿಸೋಡ್ನ ನೀವು ಮಿಸ್ ಮಾಡದೆ ನೋಡ್ಕೊಳ್ತಾ ಇರಿ. ಸೊ ಡೆಲ್ಲಿಗೆ ಹೋಗೋ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಸೊ ಫೈನಲಿ 2 hours 20 minutes ಇಂಡಿಗೋ ಫ್ಲೈಟಲ್ಲಿ ಜರ್ನಿ ಮಾಡಿದ ಮೇಲೆ ಡೆಲ್ಲಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ವೆದರ್ ಅಂತೂ ಆಸಮ್ ಆಗಿದೆ. ಸೊ ಇನ್ನು ಇಲ್ಲಿಂದ ನೆಕ್ಸ್ಟ್ ಡೆಲ್ಲಿಗೆ ಸಸ್ಪೆನ್ಸ್, ಬನ್ನಿ ನನ್ನ ಜೊತೆ. ಏರ್ಪೋರ್ಟ್ ಇಂದ ಬಂದಾಯ್ತು ಇಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್. ಸೊ ಇಲ್ಲಿ ನಾವು ಫ್ರೆಶ್ ಅಪ್ ಆಗಿದ್ದು ಆಯ್ತು. ಸೊ ಅವಾಗ್ಲಿಂದ ನಾನು ನಿಮಗೆ ಸರ್ಪ್ರೈಸ್ ಅಂತ ಗೋಲ್ಡ್ ಇಟ್ಕೊಳ್ತಾನೆ ಇದ್ದೀನಿ. ಸೊ ಈ ಸರ್ಪ್ರೈಸ್ನ ಬ್ರೇಕ್ ಮಾಡಕ್ಕೆ ಈಗ ನಾವು ಹೊರಟಿದ್ದೀವಿ. ಎಲ್ಲಿಗೆ ನಾನು ಯಾಕೆ ಹೇಳಬೇಕು, ಬನ್ನಿ ನೀವೇ ನೋಡಿ. ಸರ್ಪ್ರೈಸ್ ಅಂತ ಇಷ್ಟೊತ್ತು ನಿಮ್ಮನ್ನ ಗೋಲ್ಡ್ ಈಸ್ಕೊಂಡಿದ್ದಾಯಿತು. ಐ ಆಮ್ ರಿಯಲಿ ಸಾರಿ ಇಷ್ಟೊತ್ತು ನಿಮ್ಮನ್ನ ವೆಯ್ಟ್ ಮಾಡಿಸಿದ್ದಕ್ಕೆ. ಆ್ಯಕ್ಚುಲಾಗಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ, ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿರುವ ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟ್ಗೆ ಬಂದಿದ್ದೀನಿ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಫುಲ್ ಥ್ರಿಲ್ಲಿಂಗ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ಈ ಸರ್ಕಿಟ್ ಅಂದರೆ ಸೊ ಎಲ್ಲರಿಗೂ ಗೊತ್ತೇ ಇದೆ, F1 ರೇಸಿಂಗ್ ಆಗುವಂಥ ಸರ್ಕಿಟ್. ಸೊ ಇಲ್ಲೇನಪ್ಪ ಅಂಥ ವಿಶೇಷ ಇದೆ ಅಂತ ಹೇಳಿದರೆ, ಎಸ್ ಏನಂತ ಹೇಳಿದರೆ, ಇವತ್ತು ಟಾಟಾದವರು ವಿಸ್ತಾ D90 ಈ ಕಾರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಾದರೆ ಅದರ ಡೀಟೇಲ್ಸ್ ಏನೇನಿರ್ಬೋದು ಬನ್ನಿ ನೋಡ್ಕೊಂಬರೋಣ. ಇಷ್ಟೊತ್ತು ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಸೊ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಟಾಟಾ ಅವರು ಹೊಸದಾಗಿ ಲಾಂಚ್ ಮಾಡ್ತಿರೋ ಟಾಟಾ ಇಂಡಿಕಾ ವಿಸ್ತಾ D90. ಸೊ ಈ ಕಾರ್ನ ಬಗ್ಗೆ, ಅದರ ಫೀಚರ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟರು. ಸೊ ಇಷ್ಟೊತ್ತು ನಮಗೆ ಥಿಯಾರಿಟಿಕಲ್ ಆಗಿ ತಿಳಿಸ್ಕೊಟ್ರು ಆ ಕಾರ್ನ ಫೀಚರ್ಸ್ ಬಗ್ಗೆ. ಬಟ್ ಇವಾಗ ಸೋ ಥ್ರಿಲ್ಲಿಂಗ್, ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ಸೊ ಆ ಕಾರ್ಗಳನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಂಥ ಸೆಷನ್. ನಿಮ್ಗೆ ಗೊತ್ತಾ, ಸೊ ಈ ಕಾರ್ಗಳನ್ನ ಟ್ರ್ಯಾಕ್ ಮೇಲೇ ಅವ್ರು ನಮಗೆ ತೋರಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಸಹ ತೋರಿಸ್ತಿದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್. ಬನ್ನಿ ಹಾಗಿದ್ರೆ ನೀವು ಸಹ ನೋಡಿ.
ಟಾಟಾದವರ ಇಂಡಿಕಾ ವಿಸ್ತಾ D90. ಸೊ ಈ ಕಾರ್ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಟಾಟಾ ಗ್ರೂಪ್ ಅವರ ಹೆಡ್ ಆದ ಮಿಸ್ಟರ್ ಅಮಿತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. मेरे लिए बहुत ही खुशी का अवसर है. आई थिंक हम लोग कई महीनों से इसकी लॉन्च की तैयारी कर रहे थे कि ये गाड़ियाँ एक ड्रामेटिक तरह से हम देश के सामने पेश कर सकें. और ये बहुत ही अच्छा मौका है जब हम इस गाड़ी की पूरी कैपेबिलिटी लोगों को दिखा पा रहे हैं. The D90, as the name suggests, D is for diesel and 90 is for the 90 PS. So this car comes with a 90 PS engine and a 200 Newton meter torque. It's also powered by a variable geometry turbocharger. What it does is it is giving us high power at lower RPMs. It increases fuel efficiency and it gives thrill for driving. So I think that is the heart of the car. ಸೊ ಇಷ್ಟೊತ್ತು ಟಾಟಾದವರ ಇಂಡಿಕಾ ವಿಸ್ತಾ D90 ಇದರ ಗ್ರ್ಯಾಂಡ್ ಲಾಂಚಿಂಗ್ ನೋಡಿದ್ರಿ. ಸೊ ಇವಾಗ ನಾನು ಹೊರಟ ಟೆಸ್ಟ್ ಡ್ರೈವ್ಗೆ ಯು ಟೇಕ್ ಅ ಲುಕ್. ಜಾಲಿ ರೈಡ್ನಲ್ಲಿ ಡಿಲ್ಲಿ ಟ್ರಿಪ್ ಇಲ್ಲಿಗೆ ಮುಗ್ದಿಲ್ಲ. ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸೋದಿದೆ, ಆದರೆ ಅದಕ್ಕಿಂತ ಮುಂಚೆನೇ ಶಾರ್ಟ್ ಬ್ರೇಕ್.